75,000 ಕೊಟ್ಟು ತಿಂಡಿ ತಿನ್ನಂಗಾಗಿದ್ದೀವಿ ನೋಡಿ. ಇಲ್ಲಿ ಒಳಗೆ ಬಂದರೆ ಈ ಥರ ಪ್ಲೇಸ್ ಸಿಗುತ್ತೆ. ಈ ನೀರು ಬೀಳ್ತಾ ಇದೆಯಲ್ಲ ವಾಟರ್ಫಾಲ್ದು, ಆ ಸೌಂಡ್ ಮಾತ್ರ ಕೇಳಿಸ್ತಾ ಇರೋದು. ಇಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ 3. ಸೊ 8:40ಗೆ ಡ್ರೈವರ್ ಬರ್ತಾರೆ. ಸೊ ಎಲ್ಲರೂ ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್ ಹಾಕೋತಾ ಇದ್ದೀವಿ. ಬನ್ನಿ ಏನೇನಿದೆ ನೋಡುವ. ಮಾಮೂಲಿ ಆ್ಯಸ್ ಯೂಶುವಲ್ ಫ್ರೂಟ್ಸು, ಬ್ರೆಡ್, ಜಾಮು, ಕ್ರಾಸಾನ್. ಸೊ ಬ್ರೇಕ್ಫಾಸ್ಟ್ ಏನಂತಂದರೆ ಬುಫೆ ಇದೆ. ಬುಫೆನಲ್ಲಿ ನಾರ್ಮಲ್ ಸ್ಯಾಲಡ್ಸು, ಫ್ರೂಟ್ಸು, ಕ್ರೋಸಾನ್, ಬ್ರೆಡ್ ಆ್ಯಂಡ್ ಜಾಮ್ ಆ್ಯಂಡ್ ಆಲ್ಸೋ ಸ್ಟಿಕ್ಕಿ ಫ್ರೈಡ್ ರೈಸ್. ಇಷ್ಟಿದೆ ಸದ್ಯಕ್ಕೆ. ಇದೆ ನಮ್ಮ ಬ್ರೇಕ್ಫಾಸ್ಟ್ ಇವತ್ತಿಗೆ, ಸಾಕು. ನೋಡೋಣ, ಮಧ್ಯಾಹ್ನ ಒಂಚೂರು ಚೆನ್ನಾಗಿರೋ ತಿನ್ನೋಣ. ಆ್ಯಂಡ್ ಈ ಬೊಫೆ ಬ್ರೇಕ್ಫಾಸ್ಟಿಗೆ 75,000 IDR, ಅಂದರೆ ಆಲ್ಮೋಸ್ಟ್ 400 rupees ಪರ್ ಹೆಡ್. ಇದು ಆಯಿತು, 450 ರೂಪಾಯಿ. ಸೊ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಂಡ್ ಈ ಬ್ರೇಕ್ಫಾಸ್ಟಿಗೆ ನಾವು ಕೊಟ್ಟಿರೋದು 450 ಇಂಡಿಯನ್ ರುಪೀಸ್, ಅಂದರೆ IDR ಅಲ್ಲಿ 75,000. 75,000 ಕೊಟ್ಟು ತಿಂಡಿ ತಿನ್ನಂಗಾಗಿದ್ದೀವಿ ನೋಡಿ. ಸೊ ತಿಂಡಿ ಎಲ್ಲ ಮುಗ್ದಾಯಿತು. ಈಗ ನನ್ನ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋದು ಉಲುಂದಾನು ಬೆರಟಾನ್ ಅಂತ ಒಂದಿದೆ ಪ್ಲೇಸು. ಅದು ಬಿಟ್ಟರೆ ಲೇಕೆ ವಾಟರ್ಫಾಲ್ಸ್. ಆ್ಯಂಡ್ ದೆನ್ ATV ರೈಡ್. ಅದು ಎಲ್ಲರೂ ಈಗರ್ಲಿ ವೇಟಿಂಗ್ ATV ರೈಡ್ ಮಾಡೋದಕ್ಕೆ. ನೋಡಿ, ಆನಂದಿಸಿ. ಇವಳುವೆ 450 ರೂಪಾಯಿ ಕೊಟ್ಟು 50 ರೂಪಾಯಿದು ತಿನ್ನಲಿಲ್ಲ ಇವಳು. ಯಾವುದೋ ಒಂದು ಬ್ರೆಡ್ ತೊಗೊಂಡ್ಲಿಲ್ಲಿ, 2 ಬ್ರೆಡ್ಡು, ಇದೊಂದು ವಾಟರ್ಮೆಲನ್ ಅಷ್ಟೇ. ವೇಸ್ಟು ನಿನಗೆ 450. ಚೆನ್ನಾಗಿ ತಿನ್ನಬೇಕು ಓಡಾಡಬೇಕಂದ್ರೆ. ಇದು ಒಂಥರ ವೈಟ್ ಅಂದರೆ ಅದು ಸ್ವೀಟ್ ಇರಲ್ಲ. ಇದು ವ್ಯೂ ನಮ್ಮ ರೂಮ್ದು. ಅದು ನಮ್ಮ ರೂಮು. ಇದು ಶಶಾಂಕ್ ಅವ್ರದ್ದು, ಇದು ಪ್ರಮುಖ ಅವ್ರ ರೂಮು. ಆ್ಯಂಡ್ ಇಲ್ಲಿದೆ ನೋಡಿ ನಮ್ಮ ಇವತ್ತಿನ ಜರ್ನಿ ಮಾಡೋ ಕಾರ್. ಸೊ ನಾವಿವಾಗ ಉಲುಂದಾನು ಬೆರಟಾನ್ ಬಂದಿದ್ದೀವಿ. ಡ್ರೈವರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಟಿಕೆಟ್ ಕೊಡ್ಸೋದಕ್ಕೆ ಅಂತ. ಹೋಗ್ತಾ ಇದ್ದೀವಿ ಈಗ. ಸೊ ಆಲ್ಮೋಸ್ಟು 1.5 hour ಜರ್ನಿ ಇತ್ತು ರೂಮಿಂದ. ಇನ್ನು ಇಲ್ಲಿ ಮುಗಿಸ್ಬೇಕು. ಟಿಕೆಟ್ ಪ್ರೈಸ್ ಎಷ್ಟಿದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾವು ಟಿಕೆಟ್ನ ಕ್ಲೂ ಕ್ಯಾಪಲ್ಲಿ ಪೇ ಮಾಡಿ ತೊಗೊಂಡಿದ್ದೀವಿ. ಸೊ ಪ್ರತಿಯೊಂದು ಡೀಟೇಲ್ಸೂ ಡ್ರೈವರ್ ಹತ್ರ ಇರುತ್ತೆ. ಟಿಕೆಟ್ಸ್ ಆಗಲಿ ಪ್ರತಿಯೊಂದು ಥರ ಇರುತ್ತೆ. ಸೊ ಇವಾಗ ಅವರು ನಮ್ಮ ಜೊತೆನೇ ಬರ್ತಾರೆ. ಇಟ್ಸ್ ಎ ಟೆಂಪಲ್, ರೈಟ್? This is Ulundanu temple. Ulundanu temple. So this is a public temple. Okay. So seem like Lampuyang. So this is a big temple in Bali. So this area is North Bali. North Bali. Yeah. ಸೊ ಇದು ನಾರ್ತ್ ಬಾಲಿ ಅಂತೆ ಇವರ ಟೆಂಪಲ್ ಇದು. What is it actually? What they are doing? This one is a local people. Local they people. are doing Praying. Yeah. Oh, there. It's God? ನೋಡಿ, ಈ ಥರ ಉತ್ಸವ ನಡೀತಾ ಇದೆ ಇಲ್ಲೂ. ನಮ್ಗಳ ಥರನೇ ಹಿಂದೂ ಕಲ್ಚರ್ ಇವ್ರದ್ದೆಲ್ಲ.
ಹಿಂದೂ ಕಲ್ಚರಲ್ಲಿ ದೇವ್ರ ಉತ್ಸವ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕುತ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅಂತ ಮಾಡ್ತಲೇ ಅವರೇ ಮಾಡ್ತಾನೇ ಇದ್ದಾರೆ. ಬಂದಂಗೆ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಸೊ ಇಲ್ಲಿ ನೋಡಿ ಹೇಗಿದೆ ಇದೆಲ್ಲ ಪ್ಲೇಸಸ್. ಇದು ಆ್ಯಕ್ಚುಲಿ ಒಂದು ಲೇಕ್, ಉಲುಂದಾನು ಲೇಕ್ ಅಂತಾರೆ. ಇಲ್ಲೂ ಕೂಡ ಫೋಟೋಸ್ ಇದೆ ನೋಡಿ, ಫೋಟೋ ಸ್ಪಾಟ್. ಇಲ್ಲಿ ಒಳಗೆ ಬಂದರೆ ಈ ಥರ ಪ್ಲೇಸ್ ಸಿಗುತ್ತೆ. ಹೋಗಿದ್ದು ಬನ್ನಿ ನೋಡಿಕೊಂಡು. ಏನಿಲ್ಲ, ಸುಮ್ಮನೆ ಹಂಗೆ ಒಂದು ಕೆರೆ ಇದೆ, ಕುಕ್ರಳ್ಳಿ ಕೆರೆ ಥರ, ನೋಡ್ಕೊಂಬರ. ಲಿಂಗಾಬುದಿ ಕೆರೆ ಅದು ಅದೇ ಇದರಲ್ಲಿತ್ತಲ್ಲ, ಇದು ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಇಲ್ಲಿ ಇಲ್ಲಪ್ಪ, ಯಾವುದು ಕುಶಾಲನಗರಲ್ಲಿ ಹೋಗಿದ್ವಲ್ಲ, ನಿಸರ್ಗಧಾಮಲ್ಲಿ ಇದೆಲ್ಲ ಸೇಮ್ ಹಂಗೆ ಇದೆ. ನೋಡಿ ಹೆಂಗ್ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂತ. ಈ ಸೈಡ್ ಹೋಗು. ಬಾಳೆಹಣ್ಣು ಹೌಲು ನೋಡಿ ಗೈಸ್, ಕೂಬೆ ಇದ್ರ ಜೊತೆ ಫೋಟೋ ತಗೊಳ್ಳೋಕ್ಕೆ 30,000 INR, ಆಲ್ಮೋಸ್ಟ್ 180 rupees, ಇಂಡಿಯನ್ ರುಪೀಸ್. ಆ ಗೂಬೆ ಜೊತೆ ಫೋಟೋ ತಗೊಳ್ಳೋ ಬದಲು ಈ ಗೂಬೆ ಜೊತೆ ಫೋಟೋ ತಗೊಂಡ್ರೆ ಆಯ್ತದೆ. ಏನಣ್ಣ ಗೂಬೆ ಒಳ್ಳೆ ಸಖತ್ತಾಗಿದೆ. ನಾವಿವಾಗ ಲೇಕೆ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಅವನು ಟಿಕೆಟ್ ತೊಗೋತಾ ಇದ್ದಾನೆ. ವಾಟರ್ ಫಾಲಿಗೆ ಈ ಕಡೆಯಿಂದ ಹೋಗಬೇಕು, ಹೇಗಿದೆಯೋ ಏನೋ ನೋಡೋಣ. ಎಲ್ಲ ಕಡೆಗೂ ಈ ಥರ ಒಂದು ರೆಸ್ಟೋರೆಂಟ್ ಹಾಕ್ಬಿಟ್ಟಿರ್ತಾರೆ ಇವರು, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. 5 minutes ಆಯಿತು, ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನು ಇವಾಗ ಹತ್ತಬೇಕು. ಬರೀ ಆ ನೀರು ಬೀಳ್ತಾ ಇದೆಯಲ್ಲ ವಾಟರ್ ಫಾಲ್ದು, ಆ ಸೌಂಡ್ ಮಾತ್ರ ಕೇಳಿಸ್ತಾ ಇರೋದು. ಫೈನಲಿ ವಿ ರೀಚ್ ದ ವಾಟರ್ ಫಾಲ್ಸ್. 10 ನಿಮಿಷ. ಇಲ್ಲ, ಅಲ್ಲೇನೆ, ಅಲ್ಲಿ ನೋಡಲ್ಲಿ, ಇಲ್ಲಿ ಕೆಳಗೆ ಇಷ್ಟೇ, ಅದೇ ವಾಟರ್ ಫಾಲ್ಸು. ಬಟ್ ಸ್ಲಿಪ್ ಆದರೆ ಸರಿಯಾಗಿ ಬೀಳ್ತೀವಿ ಮಾತ್ರ. ಸ್ಲಿಪ್ಪರಿ ಇದೆ ತುಂಬ. ಸ್ಲಿಪ್ಪರ್ ಇರೋದ್ರಿಂದ ಸ್ಲಿಪ್ಪರ್ ಹಾಕೊಂಡು ಬಂದಿದ್ದೀವಿ. ಓ ಇನ್ನೂ ಹತ್ರ ಬಂದಿದ್ದೀವಿ. ಸಖತ್ತಾಗಿದೆ ಮಾತ್ರ ವಾಟರ್ ಫಾಲ್ಸ್. ಮಸ್ಟ್ ವಿಸಿಟ್. ಬಾಲಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಫೋಟೋಜೆನಿಕ್ ಆಗಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಐದು ನಿಮಿಷನೂ ಆಗಿಲ್ಲ, ಸುಸ್ತಾಗ್ತದೆ. ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಒಂಚೂರು ಇಲ್ಲಿ ಸ್ಟೀಪ್ ಆಗಿದೆ, ಹೀಗೆ ಎಸ್ ಕೆಳಗೆ ಅದೇನೆ. ಅಲ್ಲಿಂದ ಮೇಲೆತ್ಕೊಂಡು ಬಂದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ರಿಗೂ ಹೊಟ್ಟೆ ಇದೆ, ಎಲ್ಲ ಓಡಾಡಿ ಸ್ಟೆಪ್ಸ್ ಹತ್ಕೊಂಡು ಬಂದು ಎಲ್ಲ, ಅದಕ್ಕೇ ಟೈಮ್ ಬೇರೆ ಆಗಿದೆ. ಸೊ ಎಲ್ಲ ಬರ್ಗರ್ಸ್ನ ಇಲ್ಲೇ ತಿಂತಾಯಿದ್ದೀವಿ ನೋಡಿ, ಕಾರಲ್ಲೇ ತಿಂತಾಯಿದ್ವಿ. ಅಯ್ಯೋ, ಇವನು ಬೇರೆ ಬೇಚಾಡ್ತಿದ್ದ ಟೈಮ್ ಆಯಿತು ಅಂತ. ನೋಡ್ಕೊಡ್ತೀನಿ. ಸೊ ಇವಾಗ ಹೋಗಬೇಕು ಬೇಗ. ATV ರೈಡು ಆಲ್ರೆಡಿ 2 o'clockಗೆ ಬುಕ್ಕಿಂಗ್ ಇದ್ದಿದ್ದು, ಬಟ್ ಟೈಮ್ ಆಗಿಬಿಟ್ಟಿದೆ.
ಏನೋ ಅಲ್ಲಿಗೆ ಸ್ಟಾಫ್ಗೆ ಕಾಲ್ ಮಾಡಿ ಹೇಳಿದ್ದೀನಿ ಅಂತ ಹೇಳಿದ್ದಾನೆ, ನೋಡೋಣ ಹೋಗ್ಬಿಟ್ಟು. ಸೊ ನಾವು ಇವಾಗ ATV ರೈಡ್ ಆಡೋಕ್ಕೆ ಬಂದಿದ್ದೀವಿ. ಅದೇ ಈ ಥರ ಇರುತ್ತೆ. ಅಲ್ಲ, ಸಿಂಗಲ್ ತೊಗೋಬೋದು. ನಾವು ಡಬಲ್ ತೊಗೊಂಡಿದ್ದೀವಲ್ವಾ? ಡಬಲ್ ತೊಗೊಂಡಿದ್ದೀವಿ. ಅಲ್ಲ, ನೀವು ಅರ್ಧ ಓಡಿಸಿ, ನಾವು ಅರ್ಧ ಓಡಿಸ್ತೀವಿ. ಯಾರು ಕೇಳ್ಕೊಂಬೋದು, ರೂಲ್ಸ್ ಹೇಳ್ತಾರೆ. ಥ್ಯಾಂಕ್ ಯು. ಈ ಥರ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಅಲ್ಲಿ ನಮಗೆಲ್ಲ ಇನ್ಸ್ಟ್ರಕ್ಷನ್ ಹೇಳಿದ್ರು. ಸೊ ಇಲ್ಲಿಂದ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಲಾಕರ್ ಕೊಡ್ತಾರೆ. ಲಾಕರಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟು ನಾವು ಮೊಬೈಲ್ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಬಟ್ ಮೊಬೈಲ್ಗೆ ಏನೇ ಆದ್ರೂ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಸೊ ಇದಲ್ವಾ, ಲಾಕರ್ ಇದೇನೆ ಇಲ್ಲಿ. ಲಾಕರ್ ಓಕೆ, ಚೇಂಜಿಂಗ್ ರೂಮ್ ಬೇರೆ ಕಡೆ ಇದೆ. ATV ರೈಡ್ಗೆ ರೆಡಿ ಆಗಿದ್ದೀವಿ ಎಲ್ಲರೂ. ನಾಟಿ ಕೆಲಸ ಮುಗಿಸ್ತಿದ್ವಿ ನೋಡಿ. ಹೇಳಿ ಪ್ರಮುಖ ಏನೋ ಹೇಳ್ತಿದ್ರಿ. ನಾಟಿ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ವಿ. ನಾಟಿ ಕೆಲಸ ಮುಗಿಸಿದ್ರೆ ಹಿಂಗೆ ಎಷ್ಟು, ಗಂಡಾಳಿಗೆ ಎಷ್ಟು, ಹೆಣ್ಣಾಳಿಗೆ ಎಷ್ಟು ಗೊತ್ತಿಲ್ಲ. ನಾಟಿ ಕೆಲಸ ಮಾಡಿ ನಮ್ಗೆ ಫೋನ್ ಸಿಕ್ತು ಎಲ್ಲರಿಗೂ ಒಂದೊಂದು. ಇವಾಗ ಏನೋ ATV ರೈಡ್ ಅಂತೆ, ಅಲ್ಲಿ ಹೋಗ್ತಾ ಇದೀವಿ. ಹೇಗಿರುತ್ತೆ ನೋಡೋಣ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಮೊಬೈಲ್ ಎತ್ಕೊಂಡು ಹೋಗ್ಬೇಡಿ, ರಿಸ್ಕ್ ಅಂತ ಹೇಳಿದ್ರು. ನಾವು ರಿಸ್ಕ್ ತಗೋತಾ ಇದೀವಿ ನಿಮ್ಗೋಸ್ಕರ. ರಿಸ್ಕ್ ಎಲ್ಲ ನಮ್ಗೆ ರಸ್ತಿಂದಂಗೆ. ಅದಕ್ಕೆ ರಿಸ್ಕ್ ತಗೊಂಡು ಮೊಬೈಲ್ ಎತ್ಕೊಂಡು ಹೋಗ್ತಾ ಇದೀವಿ. ಬೈ. ಫೈನಲಿ ವಿ ಆರ್ ಇನ್ ATV ರೈಡ್ ಬಾಲಿ. ನೋಡಿ ಇದೆ ಬೈಕ್ಸು. ಇವಾಗ ಅದನ್ನ ಓಡಿಸೋಣ. ನಾವು ತಗೊಂಡಿರೋದು ಇಬ್ರು ಕುತ್ಕೊಳ್ಳೋ ಅಂಥದ್ದು. ಇಲ್ಲಿ ಹೆಂಗಲ್ಲಾಡುತ್ತೆ. ಸೊ ಹುಷಾರಾಗಿ ಹೋಗ್ಬೇಕು. ಈಗ ಅವರು ಗಾಡಿ ಚೇಂಜು. ಎಳೆಯುತ್ತೆ, ಇದು ಎಳೆಯುತ್ತೆ, ಇದು ಎಳೆಯುತ್ತೆ. ಬನ್ನಿ ಬನ್ನಿ. ಏನಿಲ್ಲ ಆರಾಮಾಗಿರೋ. ಬ್ರೇಕ್ ಹಿಡಿದಿದ್ದೀನಿ. ಬ್ರೇಕ್ ಹಿಡಿದ್ರೆ ಇಲ್ಲಿ ನೋಡಿ ಇಷ್ಟೇನಿದೆ. ಗೈಸ್ ಸಕ್ಕತ್ತಾಗಿದೆ ಮಾತ್ರ. ಮಸ್ಟ್ ಟ್ರೈ. ಬಾಲಿಗೆ ಬಂದ್ರೆ ಸೂಪರ್ ಆಗಿದೆ. ಇನ್ನ ಸ್ಟಾರ್ಟ್ ಆಗಿದೆ ಅಷ್ಟೇ, ಮುಂದೆ ಹೇಗಿದೆ ಗೊತ್ತಿಲ್ಲ. ಬಟ್ ತುಂಬಾ ಸಕ್ಕತ್ತಾಗಿದೆ. ನೋಡಿ ವೇ ಹೆಂಗಿದೆ ನೋಡಿ. ಇಲ್ಲಿಂದ ಹೋಗ್ಬೇಕಿಲ್ಲ, ನೋಡೋಣ. ಬಂದ್ರೆ ಹಳ್ಳ ಹಳ್ಳ. ಇಲ್ಲ ಇಲ್ಲ. ಓಡಿಸ್ತಾ ಇದ್ದಾಳೆ ಗಾಡಿನ. ಸ್ವಲ್ಪ ಹ್ಯಾಂಡಲಿಂಗ್ ಗೊತ್ತಾಗುತ್ತೆ. ಈಗ ಗಾಡಿ ಓಡಿಸೋದಕ್ಕೆ ತುಂಬಾ ಈಸಿ ಓಡಿಸೋದಕ್ಕೆ. ಬಟ್ ಸ್ವಲ್ಪ ಕೈಯೆಲ್ಲ ಸಖತ್ ನೋಡ್ಬಿಡುತ್ತೆ. ಇಲ್ಲೆಲ್ಲ ಫುಲ್ಲು ಎಲ್ಲ
ಅಲ್ಲಾಡಿ ಅಲ್ಲಾಡಿ ಅಲ್ಲಾಡಿ. ಆಯ್ತು ನೋಡಿ, ಇಲ್ಲಿ ಎಲ್ಲ ಹುಡುಗಿರು ನಮ್ಮನ್ನ ಇಳಿಸ್ಬಿಟ್ಟು ಇವ್ರು ಓಡಿಸ್ತಾ ಇದಾರೆ. ನಾವ್ ಹಿಂಗ್ ನಿಂತಿದ್ದೀವಿ ವಿಡಿಯೋ ಮಾಡ್ಕೊಂಡು, ಹಿಂಗ್ ಓಡಿಸು ಹಂಗ್ ಓಡಿಸು ಅಂತ ಹೇಳ್ಕೊಂಡು. ನನ್ ಮೇಲೆ ಬಂದ್ಬಿಟ್ಯಾ? ಟರ್ನ್ ಮಾಡು. ಬೇಡ ಟರ್ನ್ ಮಾಡು ಬರುತ್ತೆ. ಹಾ ಕಮನ್, ಅವ್ರು ಹೋಗ್ಬೇಕು, ಬಾ. ಆಕ್ಸಿಲೇಟರ್ ಕೊಡು. ಬ್ರೇಕ್ ಬಿಡು. ವಾ, ಇಲ್ಲಿ ಇನ್ನೊಂದ್ಸಲ. ಇವಾಗ ATV ರೈಡ್ ಎಲ್ಲ ಮುಗಿಸಿ ಆನ್ ದಿ ವೇ ರೂಮ್ಗೆ ಹೋಗ್ಬೇಕಿತ್ತು. ಬಟ್ ಇನ್ನೇನು 7:30ಗೆಲ್ಲ ವುಡ್ ಮಾರ್ಕೆಟು ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೇ ಡ್ರಾಪ್ ಹಾಕ್ಸ್ಕೊಂಡು ಡ್ರೈವರ್ನ ಕಳಿಸಿ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಏನಾದರೂ ತೊಗೊಂಡು ಹೋಗ್ಬೇಕು ಮನೆಗೆ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಕೆಲವೊಂದು ಮಾತ್ರ ಒಳ್ಳೆ ಪ್ರೈಸಸ್ ಸಿಗುತ್ತೆ, ಇನ್ನು ಕೆಲವೊಂದೆಲ್ಲ ಕಾಸ್ಟ್ಲಿ ಅನಿಸ್ತದೆ. ಇದೆಲ್ಲ ಕೆಲವೊಂದು ಇಂಡಿಯಲ್ಲೇ ಕಮ್ಮಿಗೆ ಸಿಗುತ್ತೆ ನಮಗೆ. ಒಟ್ಟಿನಲ್ಲಿ ಇಲ್ಲಿಗೆ ಬರೋರು ತುಂಬ ಅಂದರೆ ತುಂಬ ಬಾರ್ಗೇನ್ ಮಾಡೋಕ್ಕೆ ಗೊತ್ತಿರಬೇಕು ಈ ಮಾರ್ಕೆಟಿಗೆ ಬರಬೇಕಂದ್ರೆ. ಯಾಕಂದರೆ ಹೆವಿ ಪ್ರೈಸ್ ಹೇಳ್ತಾರೆ. ಸಡನ್ನಾಗಿ ನಾವು ಒಂದು ಪ್ರೈಸ್ ಹೇಳಿದಾಗ ಅದ್ರ ಮೇಲೆ ಒಂಚೂರು ಹೇಳ್ತಾರೆ, ನಿಮಗೆ ಶಾಕ್ ಆಗಿಬಿಡ್ತೀರಾ ಅಷ್ಟು ಹೇಳಿದ್ರೆ. ಆಲ್ಮೋಸ್ಟ್ 3 lakhs ಅಂತಾರೆ. ನಾವು ಒಂದು 50 ಕೇಳಿದ್ರೆ 1.5 ಬರ್ತಾರೆ. ನಾವೊಂದು 80 ಅಂದರೆ 1ಗೆ ಬರ್ತಾರೆ. ಆ ಥರ ಕೇಳಬೇಕು, ಇಲ್ಲಿ ಬಾರ್ಗೇನ್ ಮಾಡಬೇಕು. ಆ ಥರ ವುಡ್ ಆರ್ಟ್ ಮಾರ್ಕೆಟ್ ಅಂತ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಈ ಕಡೆಯಿಂದ ಬಂದರೆ ಅಲ್ಲಿ ವುಡ್ ಮಾರ್ಕೆಟು, ಹಿಂಗೆ ಒಂಚೂರು ಮುಂದೆ ಬಂತು ಅಂದರೆ ಇಲ್ಲಿ ನಿಮಗೆ ವುಡ್ ಆರ್ಟ್ ಮಾರ್ಕೆಟ್ ಅಂತ ಸಿಗುತ್ತೆ. ಸೊ ಇಲ್ಲಿ ಬಂತು ಅಂದರೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಪ್ರೈಸಸ್ ಡಿಫ್ರೆನ್ಸ್ ಇದೆ. ಅಂದರೆ ತುಂಬ ಅಲ್ಲ, ಒಂಚೂರು ಓಕೆ ತೊಗೋಬೋದು ಅನ್ನೋ ಥರ. ಸದ್ಯಕ್ಕೆ ಒಂದಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ತೊಗೊಂಡಿದ್ದೀವಿ ಗಿಫ್ಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ಇನ್ನು ಒಂಚೂರು ಬಟ್ಟೆಗಳನ್ನ ನೋಡ್ತಾ ಇದ್ದೀವಿ. ಇನ್ನೂ ಏನೇನಿದೆ ನೋಡೋಣ ಮುಂದೆ. ಬ್ಯಾಗ್ಸ್ ಇದೆ, ಎಲ್ಲ ಹುಡುಗಿರಿಗೆ ಇದೆ, ಹುಡುಗರಿಗೆ ಏನೂ ಇಲ್ಲ ಅಲ್ಲಿ. ಹುಡುಗರಿಗೆ ಈ ಥರ ಟೈರ್ಸ್ ಇದೆ. ಹುಡುಗರ್ದಿಲ್ಲ ಅಂತ ಇದ್ದಂಗೆ ಎದುರುಗಡೆನೇ ಸಿಕ್ತು ಸೆರೆಮನಿ ಮ್ಯಾನ್ ಅಂತ. ಸೊ ಗೈಸ್, ನಾವಿವಾಗ ಇಂಡಿಯನ್ ರೆಸ್ಟೋರೆಂಟ್ ಆಗಿರೋ ತಂದೂರ್ ಇಂಡಿಯನ್ ರೆಸ್ಟೋರೆಂಟ್ ಅನ್ನೋದಕ್ಕೆ ಬಂದಿದ್ವಿ. 6 person. ಸೊ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಟೇಬಲ್ಸ್ ಎಲ್ಲ ಫಿಲ್ ಆಗಿದೆ. ಅರೇಂಜ್ ಮಾಡಿಕೊಡ್ತಾರೆ ಈಗ. ಈ ರೋಡನ್ನೆಲ್ಲ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಗೋವಾ ನೆನಪಾಗ್ತಾ ಇದೆ. ಸೇಮ್ ಹಿಂಗೆ ಇದೆ, ಸೇಮ್ ಗೋವಾ ಸ್ಟ್ರೀಟೆಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಉಕ್ಕ ನಗುತ್ತಾ